Hello students, welcome to the next sessions that is on royalty accounts mainly. So in this session we are moving to the another problem on royalty accounts. So let's go for that problem. Shukla wrote a book on accountancy and got it published by S. Chand and Company on the terms that royalty will be paid at rupees 5 per copy sold. So Mr. Shukla ಅವರು ಅಕೌಂಟೆನ್ಸಿ ಮೇಲೆ ಬುಕ್ ನ ಬರೆದಿದ್ದಾರೆ. ನಾನು ಇದನ್ನ ಪಬ್ಲಿಕೇಶನ್ ಮಾಡೋಕೆ ಚಾಂದ್ ಅಂಡ್ ಕಂಪನಿ ಅವರಿಗೆ ಇದನ್ನ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಸೊ ಯಾವ ಬೇಸಿಸ್ ಮೇಲೆ ಅಂದ್ರೆ ದಟ್ ರಾಯಲ್ಟಿ ವಿಲ್ ಬಿ ಪೇಯ್ಡ್ rupees 5 ಪರ್ ಕಾಪಿ ಸೋಲ್ಡ್. ಸೊ ಒಂದು ಕಾಪಿ ಸೋಲ್ಡ್ ಆಗುತ್ತಲ್ಲ ಅದ್ರ ಮೇಲೆ 5 rupees ಅಷ್ಟು ರಾಯಲ್ಟಿನ ಕೊಡ್ತಾರೆ. ಸಬ್ಜೆಕ್ಟ್ ಟು ಮಿನಿಮಮ್ ರೆಂಟ್ ಆಫ್ ₹15,000 per annum. ಅದ್ರ ಜೊತೆಗೆ 15,000 per annum ಮಿನಿಮಮ್ ರೆಂಟ್ ನ ಪೇ ಮಾಡ್ತಿದ್ರೆ ವಿತ್ ರೈಟ್ ಟು ರಿಕೂಪ್ ಶಾರ್ಟ್ ವರ್ಕಿಂಗ್ ಏನಾದ್ರು ಕ್ರಿಯೇಟ್ ಆದ್ರೆ ಓವರ್ ದ ಫಸ್ಟ್ 3 years ಓನ್ಲಿ, ಫಸ್ಟ್ 3 years ಮಾತ್ರ ಅಂತ ಹೇಳ್ತದೆ. ಸೊ ಅದರ್ ಇನ್ಫಾರ್ಮೇಶನ್ ಆರ್ ಆಸ್ ಫಾಲೋಸ್. ಸೊ ಇಲ್ಲಿ ಕಾಪೀಸ್ ಪ್ರಿಂಟೆಡ್ ಮತ್ತೆ ಕಾಪೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ನ ಕೊಟ್ಟಿದ್ದಾರೆ, ಎಷ್ಟು ಪ್ರಿಂಟ್ ಆಗಿದೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಉಳಿದಿದೆ ಅಂತ. ಬಟ್ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಿಂಟ್ ಆಗಿರೋದು ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಮಾತ್ರ. ಬಟ್ ಇಲ್ಲಿ ನಾವು ರಾಯಲ್ಟಿ ಪೇ ಮಾಡೋದು ಯಾವ್ದ್ರ ಮೇಲೆ ಅಂದ್ರೆ ನಂಬರ್ ಆಫ್ ಕಾಪೀಸ್ ಸೋಲ್ಡ್, ಎಷ್ಟು ಸೋಲ್ಡ್ ಆಗಿದೆ ಅದ್ರ ಮೇಲೆ. ಅಲ್ಲಿಗೆ ನಂಬರ್ ಆಫ್ ಕಾಪೀಸ್ ಎಷ್ಟು ಸೋಲ್ಡ್ ಆಗಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ವಾಚ್ ಮೇಲೆ ಇತ್ತು. ವಾಚ್ ಮೇಲೆ ಅಂದ್ರೆ ನಂಬರ್ ಆಫ್ ವಾಚಸ್ ಸೋಲ್ಡ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದು, ಪ್ರೊಡಕ್ಷನ್ ಐಡೆಂಟಿಫೈ ಮಾಡಿದ್ವಿ ನಾವು. ಸೊ ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಪ್ರಿಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಕೋಬೇಕು, ಎಷ್ಟು ಸೋಲ್ಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೊ ನಾವು ರಾಯಲ್ಟಿನ ಇಲ್ಲಿ ಪೇ ಮಾಡ್ತಾ ಇರೋದು ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಮೇಲೆ. ಸೊ ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಅಂದ್ರೆ ₹5 ಪರ್ ಕಾಪೀಸ್ ಸೋಲ್ಡ್ ಅಂತ ಕೊಟ್ಟಿರೋದ್ರಿಂದ ನಂಬರ್ ಆಫ್ ಕಾಪೀಸ್ ಎಷ್ಟು ಸೋಲ್ಡ್ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರಿಪೇರ್ ಅನಾಲಿಟಿಕಲ್ ಟೇಬಲ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂಡ್ ಶುಕ್ಲಾ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎಸ್ ಚಾಂದ್ ಅಂಡ್ ಕಂಪನಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅನಾಲಿಟಿಕಲ್ ಟೇಬಲ್ ಅಂತಂದ್ರೆ ಅದೇ ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So before preparation of that table, we should calculate number of copies sold. Number of copies sold ಗೆ ಇದು ಮಾಡ್ಕೋಬೇಕು. ಸೊ ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಗೆ ಇಲ್ಲೇ ಮೇಲ್ಗಡೆ ಫಾರ್ಮುಲಾ ಹಾಕಿದೀನಿ ನೋಡಿ. ಇಯರ್ ಆದ್ಮೇಲೆ ಅಲ್ಲಿ ನೆಕ್ಸ್ಟ್ ಫಾರ್ಮುಲಾ ಇದಾಗ್ತದೆ ನೋಡಿ. ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಪ್ಲಸ್ ಓಪನಿಂಗ್ ಸ್ಟಾಕ್ ದಟ್ ಲೀಡ್ಸ್ ಟು ಕಾಪೀಸ್ ಸೋಲ್ಡ್. ಇಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಎಷ್ಟು ಪ್ರಿಂಟ್ ಆಗಿದೆ ಅದರಿಂದ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು, ಮತ್ತೆ ಅದಕ್ಕೆ ಓಪನಿಂಗ್ ಸ್ಟಾಕ್ ನ ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಂಡ್ರೆ ನಮ್ಗೆ ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಕೊಟ್ಟಾಗ ಇಲ್ಲಿ ನಮ್ ಕಾಪೀಸ್ ಸೋಲ್ಡ್ ಅಂತ ಇರೋದು, ಕಾಪೀಸ್ ಸೋಲ್ಡ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್ ಆಗೋದು. ಬಟ್ ಇಲ್ಲಿ ಸೋಲ್ಡ್ ಅನ್ನ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದ್ರಿಂದ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಪ್ಲಸ್ ಓಪನಿಂಗ್ ಸ್ಟಾಕ್ ದಟ್ ಈಸ್ ಕಾಪೀಸ್ ಸೋಲ್ಡ್ ಅಂತ ಆಗುತ್ತೆ. ಸೊ ಈಗ ನಿಮ್ಗೆ ಪ್ರೀವಿಯಸ್ ಪ್ರಾಬ್ಲಮ್ ಸೇಮ್ ಡೌಟ್, ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅಂತ. ಸೊ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಅದೇ ರೀತಿ ಕನ್ಸಿಡರೇಷನ್ ತಗೋಬೇಕು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋಣ. 2013 2000 ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಇಸ್ 100 ಪ್ಲಸ್ ಓಪನಿಂಗ್ ಸ್ಟಾಕ್ ಇಲ್ಲ, ಅಲ್ಲಿಗೆ 9100 ಇಸ್ ಸೋಲ್ಡ್. ಅದೇ ತರ 2014 ಅಲ್ಲಿ ಪ್ರಿಂಟೆಡ್ 3000 ಕಾಪೀಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 200 ಅಂತ ಅವನೇ ಕೊಟ್ಟಿದ್ದಾನೆ. ಸೊ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಆಗುತ್ತೆ ಪ್ಲಸ್ ಓಪನಿಂಗ್ ಸ್ಟಾಕ್ 3000 ಮೈನಸ್ 200 ಪ್ಲಸ್ 100 ಅಂದ್ರೆ 2900 ಆಯ್ತು. ಅದೇ ತರ 2015 ಗೆ 4000 ಕಾಪೀಸ್ ಪ್ರಿಂಟೆಡ್, ಕ್ಲೋಸಿಂಗ್ ಸ್ಟಾಕ್ ಇಸ್ 400, ಓಪನಿಂಗ್ ಸ್ಟಾಕ್ ದಟ್ ಇಸ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಆಗುತ್ತೆ 200, ಅಲ್ಲಿಗೆ 4000 ಮೈನಸ್ 400 ಪ್ಲಸ್ 200 3800 ಕಾಪೀಸ್ ಆರ್ ಸೋಲ್ಡ್. ಅದೇ ತರ 2016 5000 ಕಾಪೀಸ್ ಪ್ರಿಂಟೆಡ್, 500 is the closing stock, opening stock is 400, that is previous year closing stock opening stock ಆಗುತ್ತೆ. 5000 minus 500 4500 plus 400 4900. ಈಗ ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಆ 4 ವರ್ಷದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದ್ರ ಮೇಲೆ ಈಗ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡೋಣ. ಟೇಬಲ್ ನೋಡ್ತಾ, ಸೊ ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್, ಇಯರ್, ಆಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್ ರಿಕೂಪ್, ಅಮೌಂಟ್ ಪೇಯಬಲ್, ಇರ್ರಿಕವರಬಲ್, ಶಾರ್ಟ್ ವರ್ಕಿಂಗ್ಸ್. ಇಸ್ ಇಟ್ ಕ್ಲಿಯರ್? ಇಯರ್ 2013 ಆಕ್ಚುಯಲ್ ರಾಯಲ್ಟಿ ಅಂದ್ರೆ 1900 ಇಂಟು 5 rupees ಮಾಡಿದಾಗ ನಮಗೆ 9500 rupees ಬಂತು. ಅರ್ಥ ಆಗ್ತದೆ? 1900 ಇಂಟು 5 9500. ಮಿನಿಮಮ್ ರೆಂಟ್ 15,000. ಸೊ ಇಲ್ಲಿ ಗೊತ್ತಾಗುತ್ತೆ ನಮಗೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯ್ತು 5500. ಅಲ್ಲಿಗೆ ರೀಕೂಪ್ಮೆಂಟ್ ಬರೋದಿಲ್ಲ, ಅಮೌಂಟ್ ಪೇಯಬಲ್ ವಿಚ್ ಎವರ್ ಇಸ್ ಹೈಯರ್, ಅಮೌಂಟ್ ಪೇಯಬಲ್ 15,000. ಅದೇ ತರ 2014 ನೋಡೋಣ. 2900 ಕಾಪೀಸ್ ಸೋಲ್ಡ್ ಆಗಿದೆ. 2900 ಇಂಟು 5 ಮಾಡಿದಾಗ 14500 ಬರುತ್ತೆ. ಮಿನಿಮಮ್ ರೆಂಟ್ ಇಸ್ 15,000. ಸೊ ಡಿಫರೆನ್ಸ್ ಏನಾಗುತ್ತೆ ಅಂದ್ರೆ ಶಾರ್ಟ್ ವರ್ಕಿಂಗ್, ಯಾಕಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, 500 ಆಯ್ತು.
ಸೊ ರೀಕೂಪ್ಮೆಂಟ್ ಬರೋದಿಲ್ಲ, ಅಮೌಂಟ್ ಪೇಬಲ್ 15,000 ಆಗುತ್ತೆ. ಅದೇ ತರ 2015 ನೋಡೋಣ. 3,800 ಕಾಪೀಸ್ ಇದೆ, ಇಂಟು 5 ಮಾಡಿದಾಗ 19,000 ರುಪೀಸ್ ಬರುತ್ತೆ. ಮಿನಿಮಮ್ ರೆಂಟ್ ಇಸ್ 15,000. ಸೊ ನಮಗೆ 4,000 ರುಪೀಸ್ ಎಕ್ಸ್ಟ್ರಾ ಇದೆ, ಬಟ್ ಅದನ್ನ ನಾವು ರೀಕೂಪ್ ಮಾಡಕ್ ಯೂಸ್ ಮಾಡ್ಕೊಳ್ಳೋಣ. ರೀಕೂಪ್ಮೆಂಟ್ ಟರ್ಮ್ಸ್ ಏನ್ ಹೇಳ್ತಾ ಇದಾರೆ, ಫಸ್ಟ್ 3 ಇಯರ್ಸ್ ಓನ್ಲಿ ರೀಕೂಪ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದೆ. ಸೊ ಟೋಟಲ್ ನಮಗೆ ಶಾರ್ಟ್ ವರ್ಕಿಂಗ್ ಬಂದು 6,000 ಆಗಿದೆ. 5,500 ಪ್ಲಸ್ 500 ಅಂದ್ರೆ 6,000 ಆಯ್ತು. ಬಟ್ ನಮ್ಮ ಹತ್ರ ಎಕ್ಸಸ್ ಇರೋದು ಬರ್ಲಿ 4,000. ಸೊ ಅದನ್ನ ಆ 4,000 ರೀಕೂಪ್ ಯೂಸ್ ಮಾಡ್ಕೊಳ್ಳೋಣ. ಶಾರ್ಟ್ ವರ್ಕಿಂಗ್ ರೀಕೂಪ್ 4,000, ಅಲ್ಲಿಗೆ ಪೇಮೆಂಟ್ ಮಾಡೋದು ನಾವು 15,000 ಮಾತ್ರ ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ 19,000 ಪೇ ಮಾಡಕ್ಕಲ್ಲ, 4,000 ಯೂಸ್ ಮಾಡ್ಕೊಂಡಿದ್ದೀವಿ. ಸೊ 6,000 4,000 ರೀಕೂಪ್ ಆಯ್ತು. ಸೊ ಇರ್ರಿಕವರಬಲ್ 2,000 ರುಪೀಸ್ ಆಯ್ತು. ಅದೇ ತರ 2016 ಮಾಡೋಣ. 4,900 ಇಂಟು 5 14,500. ಮಿನಿಮಮ್ ರೆಂಟ್ 15,000. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಬರಲ್ಲ, ಯಾಕಂದ್ರೆ ಫಸ್ಟ್ 3 ಇಯರ್ಸ್ ಮಾತ್ರ ಅಂತ ಹೇಳ್ಬಿಟ್ಟಿರೋದ್ರಿಂದ ಶಾರ್ಟ್ ವರ್ಕಿಂಗ್ಸ್ ಇಲ್ವೇ ಇಲ್ಲ, ಯಾಕಂದ್ರೆ ರಾಯಲ್ಟಿನೇ ಜಾಸ್ತಿ ಇದೆ. ಸೊ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಇಲ್ಲ. ಸೊ ಪೇಮೆಂಟ್ 24,500 ಫುಲ್ಲಿ ಪೇಮೆಂಟ್ ಮಾಡಬೇಕು. 24,500 ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಇಸ್ ನಿಲ್ ಅಂತ ಆಗುತ್ತೆ. ದಿಸ್ table, with the help of this table, so we move on to that first account, royalty account. ರಾಯಲ್ಟಿ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿ ರಾಯಲ್ಟಿ ಕಾಲಮ್ ಇದೆಯಲ್ಲ, ಅದನ್ನ ನೋಡ್ಕೊಂಡು ನಾವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಇಯರ್ 31st December 2013 ಟು ಶುಕ್ಲಾ ಅಕೌಂಟ್. ಶುಕ್ಲಾ ಪೇ ಮಾಡ್ತಾ ಇದೀವಿ 9,500. ಸೊ ಟ್ರಾನ್ಸ್ಫರ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 31st December 2013 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 9,500. ಅದೇ ತರ 2014 31st December 2014 ಟು ಶುಕ್ಲಾಸ್ ಅಕೌಂಟ್ 14,500. that will be transferred to profit and loss account 14,500. and 31st December 2015 ಸಲ್ಲಿ ನಮಗೆ 19,000 ರಾಯಲ್ಟಿ ಇದೆ, ಬಟ್ ಅದರಲ್ಲಿ ನಾವು ಶುಕ್ಲಾಗೆ ಪೇ ಮಾಡ್ತಾ ಇರೋದು ಓನ್ಲಿ 15,000. ಟು ಶುಕ್ಲಾ ಅಕೌಂಟ್ 15,000. ರಿಮೈನಿಂಗ್ 4,000 ಶಾರ್ಟ್ ವರ್ಕಿಂಗ್ ಯೂಸ್ ಮಾಡ್ಕೊಳ್ತಾ ಇದೀವಿ. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 4,000. ಎಂಟೈರ್ 19,000 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 19,000. As the last year 31st December 2016 royalty is 24,500. entire 24,500 is paid to Shukla's account. To Shukla's account 24,500. transfer to profit and loss account by profit and loss account 24,500. So like that we should prepare next short working account. So first 2 years short working ಇದೆ, ಅದನ್ನ ಥರ್ಡ್ ಇಯರ್ಗೆ ಸ್ವಲ್ಪ ರೀಕೂಪ್ ಆಗುತ್ತೆ, ಇನ್ನು ರಿಮೈನಿಂಗ್ ಇರ್ರಿಕವರಬಲ್ ಆಗುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಅಕೌಂಟ್ 31st December 2013 ಶಾರ್ಟ್ ವರ್ಕಿಂಗ್ ಏನ್ ಅಮೌಂಟ್ ಆಗಿದೆ ಆ ಅಮೌಂಟ್ ನಾವು ಶುಕ್ಲಾ ಅವ್ರಿಗೆ ಪೇ ಮಾಡಿದ್ವಿ. ಟು ಶುಕ್ಲಾಸ್ ಅಕೌಂಟ್ 5,500. ಸೊ ಆ ಇಯರ್ ರಿಕೂಪ್ ಆಗೋದಿಲ್ಲ, ಅದಕ್ಕೋಸ್ಕರ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಕ್ಯಾರಿ ಡೌನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ ಫಸ್ಟ್ ಇಯರ್ ಬ್ಯಾಲೆನ್ಸ್ ನ 1/1/2014 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,400. ಅಗೇನ್ ಸೆಕೆಂಡ್ ಇಯರ್ 500 ರುಪೀಸ್ ನಮಗೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗ್ತಾ ಇದೆ. 31st December 2014 ಟು ಶುಕ್ಲಾಸ್ ಅಕೌಂಟ್ 500. ಟೋಟಲ್ ಮಾಡಿದಾಗ 6,000 ರುಪೀಸ್ ಶಾರ್ಟ್ ವರ್ಕಿಂಗ್ ಇದೆ ಟೋಟಲ್ ನಮಗೆ ಸೆಕೆಂಡ್ ಇಯರ್. ಆ ವರ್ಷ ರೀಕೂಪ್ ಆಗೋದಿಲ್ಲ, ಅದಕ್ಕೆ ಅದನ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಯರ್ಗೆ 1/1/2015 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000. ಸೊ ಮೂರನೇ ವರ್ಷ ಇದಕ್ಕೆ ನಮಗೆ 6,000 ರುಪೀಸ್ ಶಾರ್ಟ್ ವರ್ಕಿಂಗ್ ಇದೆ. ಮೂರನೇ ವರ್ಷದಲ್ಲಿ ಯಾವುದೇ ತರ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗೋದಿಲ್ಲ. ಸೊ ಮೂರನೇ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿಲ್ಲ. ಸೊ ನಮ್ಮ ಹತ್ರ ಎಕ್ಸಸ್ ರಾಯಲ್ಟಿ ಇದೆ. ಸೊ ಎಕ್ಸಸ್ ರಾಯಲ್ಟಿನ ನಾವು ರೀಕೂಪ್ ಯೂಸ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಎಷ್ಟು ಎಕ್ಸಸ್ ರಾಯಲ್ಟಿ ಇದೆ ಅಂದ್ರೆ 31st December 2015 ಬೈ ರಾಯಲ್ಟಿ ಅಕೌಂಟ್ 4,000 ರುಪೀಸ್ ಮಾತ್ರ ಎಕ್ಸಸ್ ಇದೆ. ಸೊ ರಿಮೈನಿಂಗ್ 2,000 ಇನ್ನ ರೀಕೂಪ್ಮೆಂಟ್ ಬೇಕು, ಬಟ್ ಆ ಮೂರನೇ ವರ್ಷದಲ್ಲೇ ಎಂಡಿಂಗ್ ಅಲ್ಲಿ ಅದನ್ನ ಕ್ಲೋಸ್ ಮಾಡಬೇಕು. ಆಫ್ಟರ್ ವರ್ಡ್ಸ್ ಅದನ್ನ ಕ್ಯಾರಿ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅದನ್ನ 2,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತೋರಿಸಿ 2,000 ರುಪೀಸ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ನ ಕ್ಲೋಸ್ ಮಾಡಬೇಕು. ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ವಿಲ್ ಬಿ ರಿಕವರಬಲ್ ಓನ್ಲಿ ಫಾರ್ ದ ಫಸ್ಟ್ 3 years ಓನ್ಲಿ ಅಂತ ಹೇಳಿರೋದ್ರಿಂದ ಮೂರನೇ ವರ್ಷಕ್ಕೆ ಅದನ್ನ ಕ್ಲೋಸ್ ಮಾಡಬೇಕು. ಸೊ ಫೈನಲಿ ವಿ ಮೂವ್ ಆನ್ ಟು ದಟ್ ಶುಕ್ಲಾಸ್ ಅಕೌಂಟ್. ಸೊ ಹಿಯರ್ ದ ಆಥರ್ ಅಕೌಂಟ್ ಇದು. ಸೊ ಇಲ್ಲಿ ಪೇಮೆಂಟ್ ಕಾಲಮ್ ಎಂಟ್ರಿ ಏನಿದೆ ಅದನ್ನ ನಾವು ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ ಇಯರ್ 31st December 2013 ಪೇಮೆಂಟ್ ಇಸ್ 15,000. to bank account 15,000. out of that 15,000 royalty is 9,500 and short working is 5,500. so royalty account and short working account entry ಮಾಡಿದ್ವಿ. ಅದೇ ತರ 31st December 2014 payment is 15,000 to bank account 15,000. out of that 15,000 by royalty account 14,500 by short working account 5,000. total 15,000. and 31st December 2015 the payment is made is 15,000 to bank account 15,000. entire 15,000 is made through royalty account. so 31st December 2015 by royalty account 15,000. and then finally 31st December 2016 the payment is 24,500 to bank account 24,500. entire 24,500 is paid through royalty account by royalty account 24,500.
ಲೈಕ್ ದಟ್ ವಿ ಶುಡ್ ಪ್ರಿಪೇರ್ ಶುಕ್ಲಾಸ್ ಅಕೌಂಟ್. ಸೊ ಈ ತರ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ನಾವು ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್ ಮತ್ತೆ ಕಾಪೀಸ್ ಸೋಲ್ಡ್ ಇದು ಕ್ಯಾಲ್ಕುಲೇಷನ್ ಪ್ರಾಪರ್ ಆಗಿ ತಿಳ್ಕೊಬೇಕಾಗುತ್ತೆ. ಆಫ್ಟರ್ ದಟ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂಡ್ ಶುಕ್ಲಾಸ್ ಅಕೌಂಟ್ ನ ಓಪನ್ ಮಾಡಬೇಕು. ಥ್ಯಾಂಕ್ ಯು.